ರಾಜ್ಯಾದ್ಯಂತ ಈ ಬಾರಿ ತಾಪಮಾನ ಹೆಚ್ಚಾಗಿದ್ದು ಮನುಷ್ಯ ಸೇರಿದಂತೆ ಮೂಕ ಪ್ರಾಣಿಗಳ ರೋದನೆಯೂ ಹೇಳುತ್ತೀರದಾಗಿದೆ. ಇದಕ್ಕೆ ಪೊಲೀಸ್ ಇಲಾಖೆಯ ಶ್ವಾನಗಳು ಕೂಡ ಹೊರತಾಗಿಲ್ಲ. ಇದನ್ನು ಮನಗಂಡ ಹಾವೇರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಶ್ವಾನಗಳಿಗೆ ತಾಪಮಾನ ಕಡಿಮೆ ಮಾಡಲು ಕೂಲರ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಕೊಲೆ, ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳ ಪತ್ತೆ ಹಚ್ಚಲು ಈ ಶ್ವಾನಗಳು ಪ್ರಮುಖ ಪಾತ್ರ ವಹಿಸಲಿದ್ದು ಬಿಸಿಲಿನಿಂದ ಬಸವಳಿದು ಹೋಗಿದ್ದವು. ಇದೀಗ ಕೂಲರ್ ವ್ಯವಸ್ಥೆ ಕಲ್ಪಿಸಿದ್ದು ಶ್ವಾನಗಳು ಬೇಸಿಗೆ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಂಡು ಕೂಲ್ ಆಗಿವೆ. ನೀವು ಹೇಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಡಾಗ್ ಸ್ಕ್ವಾಡು ನಮ್ಮದು ಬಲಗೈ ಇದ್ದಂಗೆ. ಯಾವುದಕ್ಕೂ ಎನಿ ಟೈಮ್ 24/7 ಏನೇ ಕ್ರೈಮ್ ರಿಪೋರ್ಟ್ ಆದರೂ ಕೂಡ, ಕಳ್ಳತನ ಇರ್ಬೋದು ಅಥವಾ ಯಾವುದು ಎಕ್ಸ್ಪ್ಲೋಸಿವ್ ಇರ್ಬೋದು, ಏನೇ ಆದ್ರೂ ನಮಗೆ ಡಾಗ್ ಸ್ಕ್ವಾಡದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಫಿಕ್ಸ್ ಟೈಮಲ್ಲಿ ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಬರಬೇಕು, ತಂಪಿದ್ದ ಹೋಗಬೇಕು, ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ನಮ್ಮ ಡಾಗ್ ಸ್ಕ್ವಾಡದು ಹೆಲ್ತ್ ಭಾಳ ಮುಖ್ಯ. ಭಾಳ ಹೈಜಿನಿಕ್ ಆಗಿ ಬೆಳೆದಿರುತ್ತೆ, ವೆಲ್ ಟ್ರೈನ್ಡ್ ಇರುತ್ತೆ, ಎವ್ರಿಡೇ ಟ್ರೈನಿಂಗ್ ಆಗ್ತಾ ಇರುತ್ತೆ. ಫಿಸಿಕಲ್ ಆಗಿರ್ಬೋದು ಅಥವಾ ಅದರದ್ದು ಏನು ಸ್ಪೆಷಲೈಸ್ಡ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗು ಎವ್ರಿಡೇ ಆಗ್ತಾ ಇರುತ್ತೆ. ಹಾಗಾಗಿ ಆ್ಯಕ್ಟಿವ್ ಇರುತ್ತೆ ಡಾಗ್. ಆ ಆ್ಯಕ್ಟಿವ್ನೆಸ್ಸನ್ನು, ಅಲರ್ಟನ್ನು ಮತ್ತು ಫೋಕಸನ್ನು, ಈ ಮೂರನ್ನು ನಾವು ಇಡಬೇಕಂದ್ರೆ ಡಾಗದ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಬಟ್ ಹೀಟ್ ಆಗೋದ್ರಿಂದ ಮನುಷ್ಯನ ಹೀಟ್ಗಿಂತ ನಾಯಿ ಟೆಂಪ್ರೇಚರು ತುಂಬ ಜಾಸ್ತಿ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಯೂಶ್ವಲಿ. ಸೊ ನಮಗೀಗ ಏನು ಹೀಟ್ ಅನ್ನಿಸ್ತಾ ಇದೆ, ಇದಕ್ಕಿಂತ ಅದಕ್ಕೆ ಜಾಸ್ತಿ, ಅದಕ್ಕೆ ಅದು ಬಾಯಿ ತೆರೆದ್ಬಿಟ್ಟು ಯಾವಾಗಲೂ ತುಂಬ ಇದು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಮತ್ತು ನಾವು ಸ್ವೆಟ್ ಆಗ್ತೀವಿ ಹೀಟ್ ಆದರೆ, ಬಟ್ ಡಾಗ್ಗಳು ಸ್ವೆಟ್ ಆಗೋಲ್ಲ. ಆ ಕಾರಣಕ್ಕೆ ಹೀಟ್ ಜನರೇಟ್ ಜಾಸ್ತಿ ಆಗೋದ್ರಿಂದ ಅದನ್ನು ಕೂಲ್ ಮಾಡಲಿಕ್ಕೆ ನಾವು ಈಗ ನಮ್ಮ ಡಾಗ್ಸ್ ಕೊಡೋದು ಈ ಸಲ ಇನ್ನೂ ಜಾಸ್ತಿ ಹ್ಯುಮಿಡಿಟಿ ಮತ್ತು ಹೀಟ್ ಇರೋದ್ರಿಂದ ಕೂಲ್ ಮಾಡೋಕ್ಕೆ 4 ಡಾಗ್ಗಳಿಗೆ ಒಂದೊಂದು ಕೂಲರನ್ನ ವ್ಯವಸ್ಥೆ ಮಾಡಿದ್ದೀವಿ. ಬೇರೆ ಜಿಲ್ಲೆಯಲ್ಲೂ ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಂದರೆ ಹೀಟಿಂದಾಗಿ ವೀಕ್ನೆಸ್ ಆಗೋದು, ಡಲ್ ಆಗೋದು, ಆ್ಯಕ್ಟಿವ್ನೆಸ್ ಕಡಿಮೆ ಆಗೋದು, ಅಥವಾ ಡಿಹೈಡ್ರೇಷನ್ ಆಗೋದು, ಡಯೇರಿಯಾ ಆಗೋದು, ಫೈನಲಿ ಸ್ಟ್ರೋಕ್ದಂಥ ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ನಾವು ಈ ಥರ ಮಾಡಿದ್ದೀವಿ. ಇಲ್ಲಿ ತನಕ ಹೆಲ್ದಿನೇ ಇದೆ ಎಲ್ಲ ಡಾಗ್ಸು. ಬಟ್ ಹೀಟಾಗಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ಕೂಲ್ ಆಗಿದೆ. ಇಲ್ಲ, ಫುಡ್ ಚಾರ್ಟೇ ಇರುತ್ತೆ ನಮ್ಮದು ನಾಯಿದು. ಅಲ್ಲಿ ಇವರು ವೆಟರ್ನರಿಯಿಂದನೇ ನಮ್ಮ ಸ್ಕ್ವಾಡ್ಗೆ, ಎಲ್ಲ ಸ್ಕ್ವಾಡ್ಗಳಿಗೆ ಇಂತಿಂಥ ಡಾಗಿಗೆ ಇದೇ ಥರ ಫುಡ್ಡು ಇಷ್ಟು ಗ್ರಾಮು ಇದು ಅಂತೇಳಿ ಅವ್ರಿಗೆ ನಾವು ಹೆಂಗೆ ಈಗ ಡಯಟ್ ಚಾರ್ಟ್ ಮಾಡ್ಕೋತೀವಿ ಮನುಷ್ಯರು, ಹಾಗೆ ನಮ್ಮದು ಡಾಗ್ ಸ್ಕ್ವಾಡ್ಗೂ ಡಯಟ್ ಚಾರ್ಟ್ ಇರುತ್ತೆ. ಆ ಚಾರ್ಟ್ ಪ್ರಕಾರನೇ ಅವರು ಕೊಡ್ತಾರೆ. ಬೇಸಿಗೆಯಲ್ಲಿ ಸ್ವಲ್ಪ ಲಿಕ್ವಿಡ್ ಇದನ್ನು ಅವರು ಹೆಂಗೆ ಹೇಳಿರ್ತಾರೆ ಅದೇ ಥರ. ನಾವೇನು ಈಗ ಬಿಸಿಲು ಬಂದುಬಿಡ್ತು, ಏನೋ ಜ್ಯೂಸ್ ಕುಡಿಸಿದೆ, ಬಿಸಿಲು ಬಂದು ಅದಿಲ್ಲ. ಅದರಲ್ಲಿ ಏನು ಚಾರ್ಟಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಕೊಡಬೇಕು. ಹಾಗಾಗಿ ಅದ್ರ ಥರನೇ ಅದು ಡಯಟ್ ನಡೀತಾ ಇರುತ್ತೆ. ಎಷ್ಟು ಕೂಲರ್ ಅಳವಡಿಕೆ ಆಗಿದೆ? 4 ಡಾಗಿಗೆ ಒಂದೊಂದು ಕೆನಾಲಿಗೆ ಒಂದೊಂದು ಮಾಡಿದ್ದೀವಿ. ಕೂಲರ್ ಅಳವಡಿಸಿದ ಬಳಿಕ ಏನಾದರೂ ಅದರಲ್ಲಿ ಬದಲಾವಣೆ ಏನಾದರೂ ಕಂಡಿದೆ? ಮಧ್ಯಾಹ್ನದ ಹೊತ್ತು ಏನು ಜಾಸ್ತಿ ತೇಕಿದಂಗೆ ಮಾಡ್ತಾ ಇದ್ರು, ಅದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಕೂಲಾಗಿತ್ತು, ಫೋಕಸ್ಡ್ ಆಗಿರ್ತವೆ. ಅದರ್ವೈಸ್ ಅಗ್ರೆಸಿವ್ ಆಗೋದು ಮತ್ತು ಇದಾಗೋದು, ಅಗ್ರೆಸಿವ್ ಆಗಬಾರ್ದು ನಮ್ಮ ಡಾಗ್ಗಳು. ಅದರ ಟ್ರೈನಿಂಗ್ ಫೋಕಸ್ ಇರಬೇಕಂದ್ರೆ ಕೂಲ್ ಆಗಿರಬೇಕು, ಪ್ಲಸ್ ಇದು ಆ್ಯಕ್ಟಿವ್ ಇರಬೇಕು. ಈ ಕೂಲರ್ ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟಿಂದ ಬಂದಿದ್ದ, ನೀವೇ ಖರೀದಿ ಮಾಡಿ? ನಾವೇ ಇಲ್ಲಿ ನಮ್ಮ ಇದರಲ್ಲೇ ಖರೀದಿ ಮಾಡಿ ಕೊಟ್ಟಿದ್ದು. ಇಲ್ಲಿ ಅವಶ್ಯಕತೆ ಅನುಗುಣವಾಗಿ ನಾವೇ ಖರೀದಿ ಮಾಡಿ ಕೊಟ್ಟಿದ್ದು, ಡಿಪಾರ್ಟ್ಮೆಂಟಿಂದನೇ ಪ್ರೊವೈಡ್ ಮಾಡಿ. ನೀವು ಹೇಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಡಾಗ್ ಸ್ಕ್ವಾಡು ನಮ್ಮದು ಬಲಗೈ ಇದ್ದಂಗೆ. ಯಾವುದಕ್ಕೂ ಎನಿ ಟೈಮ್ 24/7 ಏನೇ ಕ್ರೈಮ್ ರಿಪೋರ್ಟ್ ಆದರೂ ಕೂಡ, ಕಳ್ಳತನ ಇರ್ಬೋದು ಅಥವಾ ಯಾವುದು ಎಕ್ಸ್ಪ್ಲೋಸಿವ್ ಇರ್ಬೋದು, ಏನೇ ಆದ್ರೂ ನಮಗೆ ಡಾಗ್ ಸ್ಕ್ವಾಡದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಫಿಕ್ಸ್ ಟೈಮಲ್ಲಿ